ಅಕ್ಷರ ಕ್ರಾಂತಿಯ ಹರಿಕಾರ ಅಸ್ತಂಗತ ಗಣ್ಯರು ಅಭಿಮಾನಿಗಳಿಂದ ದರ್ಶನ ಸಮಾಜ ಸೇವಕನಿಗೆ ಕಣ್ಣೀರ ವಿದಾಯ ಶಾಮನೂರು ಶಿವೈಕ್ಯ ಹಿರಿಯ ಮುತ್ಸದ್ದಿ ಶಾಮನೂರು ಶಿವಶಂಕರಪ್ಪ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಕಲ್ಲೇಶ್ವರ ರೈಸ್ ಮಿಲ್ ನತ್ತ ಶಾಮನೂರು ಅಂತಿಮ ಯಾತ್ರೆ ಈಗಾಗಲೇ ಸಾಗ್ತಾ ಇದೆ. ಶಾಮನೂರು ಅಂತಿಮ ಮೆರವಣಿಗೆಯಲ್ಲಿ ಜನಸಾಗರ ಸಹಜವಾಗಿ ಆಸ್ ಎಕ್ಸ್ಪೆಕ್ಟೆಡ್ ಇದೆ. ಅವರಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಅಂತಿಮ ಮೆರವಣಿಗೆಯಲ್ಲಿ ಜನಸಾಗರವೇ ಸೇರಿದೆ. ಯಾಕಂದ್ರೆ ಎಲ್ಲ ವಲಯದಲ್ಲೂ ಕೂಡ ಅವರು ತಮ್ಮ ಒಂದು ಸೇವೆಯನ್ನ ಸಲ್ಲಿಕೆ ಮಾಡಿ ಬಂದಂಥವರು. ಅಖಿಲ ಭಾರತ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಕೂಡ ಯಾವುದೇ ಜಾತಿ ಧರ್ಮವನ್ನ ನೋಡದೆ ಅವರು ತಮ್ಮ ಕೈಲಾದಂತಹ ಸಹಾಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಅವರ ಅಂತಿಮ ಯಾತ್ರೆ ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತ್ಕೊಂಡು ಶಾಮನೂರು ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಅಂತಿಮ ಮೆರವಣಿಗೆಯ ದೃಶ್ಯಗಳಿದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೇನು ಆಗಮಿಸ್ತಾ ಇದ್ದಾರೆ. ನಿನ್ನೆ ಮಧ್ಯರಾತ್ರಿಯಿಂದ ಹಿಡಿದು ಇಲ್ಲಿಯವರೆಗೂ ಅಪಾರ ಸಂಖ್ಯೆಯಲ್ಲಿ ಗಣ್ಯಮಾನ್ಯರು, ರಾಜಕೀಯ ನಾಯಕರು, ಅವರ ಸ್ನೇಹಿತರು, ಕುಟುಂಬ ವರ್ಗದವರು, ಹೆಚ್ಚಿನದಾಗಿ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಈಗ ಅವರ ಅಂತಿಮ ಯಾತ್ರೆ ನಡೀತಾ ಇರುವಂತಹ ದೃಶ್ಯಗಳಿದು. ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಸಿದ್ಧಗಂಗಾ ಮಠದಿಂದ ವಿಭೂತಿ ಪೂರೈಕೆ ಮಾಡಲಾಗಿದೆ ಅಂತ್ಯಕ್ರಿಯೆಗೆ. ಲಿಂಗಾಯತ ಮತ್ತು ವೀರಶೈವ ಈ ಎರಡೂ ಪಂಗಡಗಳನ್ನ, ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕೊಡುಗೆ ತುಂಬಾ ದೊಡ್ಡದಾಗಿತ್ತು. ದೊಡ್ಡ ಮಟ್ಟದ ಚರ್ಚೆಗಳು ಆದಂತಹ ಸಂದರ್ಭದಲ್ಲೂ ಕೂಡ ಈ ಸಮುದಾಯದ ಒಳಗಡೆ ಎಲ್ಲರನ್ನ ಸಮನ್ವಯಕ್ಕೆ ತೆಗೆದುಕೊಂಡು ಬಂದು ಒಟ್ಟಿಗೆ ತೆಗೆದುಕೊಂಡು ಹೋಗಿದ್ದು, ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿರೋದು, ಇದೆಲ್ಲವೂ ಕೂಡ ಈಗ ಜನಮಾನಸದಲ್ಲಿ ಉಳಿದುಕೊಂಡಿದೆ. ವಿಜೇಂದ್ರ ಅವರು ಬಂದಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ದಾವಣಗೆರೆಯ ಕಲ್ಲೇಶ್ವರ ರೈಸ್ ಮಿಲ್ ಬಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಅಲ್ಲಿ ಬಿ ಪಾಟೀಲ್ ಇದ್ದಾರೆ, ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ. ಮತ್ತೊಂದು ಕಡೆ BY ವಿಜೇಂದ್ರ. ಈಗ ಗಣ್ಯಾತಿ ಗಣ್ಯರು ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಇನ್ನೊಂದು ಗಂಟೆಯ ಒಳಗೆ ಅಂತ್ಯಕ್ರಿಯೆ ನೆರವೇರಬಹುದು ಅನ್ನುವ ಮಾಹಿತಿಗಳು ಸಿಗ್ತಾ ಇದೆ. ಒಂದು ಕಡೆ ಅಂತಿಮ ಯಾತ್ರೆ ಸಾಗಿ ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ವಿ. ಇದು ಈಗ ಕಲ್ಲೇಶ್ವರ ರೈಸ್ ಮಿಲ್ ಕಡೆಗೆ ಬರ್ತಾ ಇರುವಂತಹ ಅಂತಿಮ ಯಾತ್ರೆಯ ದೃಶ್ಯಗಳು. ಹೂಮಳೆ ಸುರಿಸಲಾಗ್ತಾ ಇದೆ. ಶಿಕ್ಷಣ ಕ್ರಾಂತಿಯನ್ನೇ ಮಾಡಿರೋದು ಶಾಮನೂರು ಶಿವಶಂಕರಪ್ಪ ಅವರು. ದಾವಣಗೆರೆಗೆ ಆಗಮಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಆಗಮಿಸಿದ್ದಾರೆ. ಇಬ್ಬರು ಹೊರಟಿದ್ರು. MBA ಕಾಲೇಜಿನ ಹೆಲಿಪ್ಯಾಡ್ಗೆ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯನವರು ಬರಬೇಕಾಗಿದೆ ಇನ್ನಷ್ಟೇ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್ 6 ಬಾರಿ ಶಾಸಕರು, ಒಮ್ಮೆ ಸಂಸದರು, 1 ಬಾರಿ ಅವರು ಮಿನಿಸ್ಟರ್ ಆಗಿ ತೋಟಗಾರಿಕಾ ಇಲಾಖೆಯನ್ನೇನೋ ನಿಭಾಯಿಸಿದ್ದು. ಸಿಎಂ ಸಿದ್ದರಾಮಯ್ಯನವರ ಮೊದಲ ಅವಧಿ ಅಂದರೆ 2013ರಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಾಗಿತ್ತು. ಇದರಲ್ಲಿ ಬರೋಬ್ಬರಿ 35 ವರ್ಷಗಳ ಕಾಲ ಅವರು ಅಧಿಕಾರವನ್ನು ನಡೆಸಿದ್ದಾರೆ. ಇದರಲ್ಲಿ ಅಪಾರವಾದಂತಹ ಜನಸೇವೆ ಮಾಡಿರುವಂಥದ್ದು, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವಂಥದ್ದು, ಕೈಗಾರಿಕೋದ್ಯಮ,
ಶೈಕ್ಷಣಿಕ ಕ್ಷೇತ್ರ, ಇನ್ನವರ ಕಮ್ಯುನಿಟಿ, ಸಮುದಾಯಕ್ಕೂ ಕೂಡ ಅವರ ಕೊಡುಗೆ ಬಹುದೊಡ್ಡದಾಗಿರುತ್ತೆ. ಕಮ್ಯುನಿಸ್ಟ್ ಪಾರ್ಟಿಯಿಂದ ಅವರ ರಾಜಕೀಯ ಜೀವನ ಆರಂಭವಾದರೂ ಕೂಡ ತದನಂತರದಲ್ಲಿ ಅವರು ದೇವರಾಜ ಅರಸು ಕಾಂಗ್ರೆಸ್ ಪಾರ್ಟಿಗೆ ಸೇರಿ ಚುನಾವಣಾ ಅಖಾಡಕ್ಕೆ ಇಳಿದಿರೋರು. ಒಂದು 2-3 ದಶಕಗಳ ಕಾಲ ಪಕ್ಷದ ಜೊತೆಗೆ ನಿಕಟ ಸಂಪರ್ಕ ಇದ್ರೂ ಕೂಡ ಬಹಳ ಲೇಟ್ ಆಗಿ ಅವರು ಚುನಾವಣಾ ಅಖಾಡಕ್ಕೆ ಅಧಿಕೃತವಾಗಿ ಇಳಿದಿದ್ದು. ಇನ್ಕೇಸ್ ಅವರು ಮೊದಲಿಗೆ ಏನಾದರೂ ಪಕ್ಷದ ಜೊತೆಗೆ ನಿಕಟ ಸಂಪರ್ಕ ಇದ್ದಂಥ ಟೈಮ್ನಲ್ಲಿ ಏನಾದರೂ ಸ್ಪರ್ಧೆ ಮಾಡಿದ್ರೆ ಒಂದು 10-12 ಬಾರಿ ಆದರೂ ಶಾಸಕರಾಗ್ತಿದ್ರೆ, ತುಂಬ ಲೇಟಾಗಿ ಚುನಾವಣಾ ಅಖಾಡಕ್ಕೆ ಧುಮುಕಿರುವಂತಹ ನಾಯಕ. ಅದರ ಲೆಕ್ಕಾಚಾರವೇ ಇಷ್ಟ. 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂಥದ್ದು, 1 ಬಾರಿ ಸಂಸದರಾಗಿ ಆಯ್ಕೆಯಾಗಿರುವಂಥದ್ದು. ನೀವು ಶಾಮನೂರು ಶಿವಶಂಕರಪ್ಪನವರು ಯಾವತ್ತೂ ಕೂಡ ಈ ಸಚಿವ ಸ್ಥಾನಕ್ಕೂ ಕೂಡ ಅಷ್ಟೊಂದು ಲಾಬಿಗಳನ್ನು ಮಾಡಿ ಈ ರೀತಿಯಾದಂತಹ ಸುದ್ದಿಗಳನ್ನು ತುಂಬ ಕಡಿಮೆ ನಾವು ಕೂಡ ನೋಡಿರುವಂಥದ್ದು. ಅವರಿಗೆ 1 ಬಾರಿ ಸಚಿವ ಸ್ಥಾನ ನೀಡಲಾಗಿತ್ತು. ನನ್ನ ಕೆಲಸ ಏನು ಅನ್ನುವಂಥದ್ದನ್ನು ಅವರು ಅರಿತುಕೊಂಡು 6 ಬಾರಿ ಶಾಸಕರಾದರೂ ಕೂಡ ಹಿರಿಯ ನಾಯಕ. ದೇಶದ ಎಲ್ಲ ವಿಧಾನಸಭೆಗಳಲ್ಲೂ ಕೂಡ ನೋಡಿದ್ರೆ ಅತ್ಯಂತ ಹಿರಿಯ ಶಾಸಕ ಯಾರಾದರೂ ಇದ್ರೆ ಅದು ಶಾಮನೂರು ಶಿವಶಂಕರಪ್ಪನವರು ಮಾತ್ರ ಇದ್ದಿತ್ತು. ವಚನಾನಂದ ಶ್ರೀಗಳು ಮಾತನಾಡಿದ್ದಾರೆ ಶಾಮನೂರು ನಿಧನದ ಹಿನ್ನೆಲೆಯಲ್ಲಿ. ಏನು ಹೇಳಿದ್ರು ನೋಡಿ. ಅಂತಿಮ ಸಂಸ್ಕಾರ ಕೂಡ ನಡೀತಾ ಇರತಕ್ಕಂಥದ್ದು. ಸ್ಥಳಕ್ಕೆ ವಚನಾನಂದ ಶ್ರೀಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸ್ತೇನೆ. ಶ್ರೀಗಳೇ, ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆ ಭಾಳಷ್ಟು ದುಃಖ ತಂದಿರತಕ್ಕಂಥದ್ದು, ತಾವೇನು ಹೇಳ್ತೀರಿ? ಅದು ಬಸವನವ್ರು ಹೇಳ್ತಾರೆ, ಸಾವಿರಕ್ಕೊಬ್ಬ ಭಕ್ತ, ಸಾವಿರಕ್ಕೊಬ್ಬ ಸತ್ಯವಂತ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂಥೇಳಿ ಕನ್ನಡ ನಾಡಿನ ಶ್ರೇಷ್ಠ ವ್ಯಕ್ತಿತ್ವ ಉಳ್ಳವರು, ಮೇರು ವ್ಯಕ್ತಿತ್ವ ಉಳ್ಳವರು ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಅವ್ರಿಗೆ ಅಜಾತ ಶತ್ರುಗಳಂತಲೇ ನಾವೆಲ್ಲ ಕರಿತಿರ್ತೀವಿ. ದಾವಣಗೆರೆ ಅಂತಂದರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಈ ಕರ್ನಾಟಕ ದಾವಣಗೆರೆಗೆ ಒಂದು ಹೊಸ ಬೆಳಕನ್ನು ಕೊಟ್ಟವರು ಶಾಮನೂರು. ಅಷ್ಟೆಲ್ಲ ಒಂದು ಸಮುದಾಯ ಅಂತಲ್ಲ, ಎಲ್ಲರಿಗೂ ಬೇಕಾದವರು, ಅಜಾತ ಶತ್ರು ಅಂತವರು. ಇತ್ತೀಚೆಗೆ ನಾವು ಪೀಠಕ್ಕೆ ಬಂದ ಮೇಲೆ ಅವರ ನಮ್ಮ ನಡುವೆ ಬಹಳಷ್ಟು ಅವಿನಾಭಾವ ಸಂಬಂಧ ಆರಂಭವಾಯಿತು. 94 ವರ್ಷಗಳ ಈ ಪೂರ್ಣ ಬದುಕು ಬಹುತೇಕ ಒಬ್ಬ ನಾಡಿನ ನಾವು ಸಿದ್ಧಗಂಗಾ ಸ್ವಾಮೀಜಿಯವರು, ಸಿದ್ದೇಶ್ವರ ಸ್ವಾಮಿಗಳು ಹೇಗಿದ್ದರು ಹಾಗೆ ಈ ಲೋಕದೊಳಗೆ ಆ ಲೆವೆಲ್ನಲ್ಲಿದ್ದವರು ನಮ್ಮ ಶಾಮನೂರು ಅಜ್ಜ. ನಾನು ಇತ್ತಿತ್ತಲಾಗಿ 1 ವಾರ ಹಿಂದೆ ಅವ್ರ ದರ್ಶನ ತೊಗೊಂಡು ಅವ್ರ ಜೊತೆಗೆ ಮಾತಾಡಿಕೊಂಡು ಮತ್ತು ಬೇಗ ಗುಣಮುಖ ಆಗ್ತಂತ ತಿಳ್ಕೊಂಡಿದ್ವಿ. ಇಷ್ಟು ಬೇಗ ನಮ್ಮ ನಡುವೆ ಇಲ್ಲ ಅನ್ನೋದು ನಮಗೆ ಭಾಳಷ್ಟು ನೋವು, ದುಃಖ ತಂದು ಕೊಟ್ಟಿದೆ. ಒಟ್ಟಾರೆಯಾಗಿ ಅವರನ್ನು ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ರಿ? ನಾನು ಒಂದು ವಾರ ಹಿಂದ್ಗಡೆ ಮತ್ತು ನಾವು ಉಳುವಿಗೆ ಹೋಗಿದ್ದೆ. ಅಲ್ಲಿ ಹುಳುವಿಯ ಚನ್ನಬಸವೇಶ್ವರರಿಗೆ ಚಿನ್ನದ ಲೇಪನವನ್ನು ಮಾಡಿಸಿದ್ದಾರೆ. ಅದನ್ನು ನಾನು ವಿಡಿಯೋ ಮೂಲಕ ತೋರಿಸಿದ್ದೆ. ನೋಡಿ ಭಾಳ ಸಂತೋಷಪಟ್ಟಿದ್ದರು ಅವರು. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಶಿಕ್ಷಣದಲ್ಲಿ ಎಷ್ಟು ಸಾಧನೆ ಮಾಡ್ತಾ ಇದ್ದಾರೆ, ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ರೀತಿ ಧಾರ್ಮಿಕ ವಿಚಾರಗಳಲ್ಲಿ ಕೂಡ ಅಷ್ಟೇ ಮುತುವರ್ಜಿ ವಹಿಸಿ ಅವರ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ. ಖಂಡಿತ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಆದಮೇಲೆ ಆ ಸ್ಥಾನಕ್ಕೊಂದು ಘನತೆಯನ್ನು ಕೊಟ್ಟರು. ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಉಳ್ಳವರು ನಮ್ಮ ಸಿರಿಗೆರೆ ಜಗದ್ಗುಳು ಇರ್ಬೋದು, ನಾಡಿನ ಯಾವುದೇ ಒಂದು ಮಠ ಇರಲಿ, ಯಾವುದೇ ಒಂದು ಪೀಠ ಇರಲಿ, ಅಲ್ಲೊಂದು ಏನಾದರೂ ಒಂದು ಬಿಲ್ಡಿಂಗ್ ಇದ್ದರೆ ಅದು ಅನಾಥ ಮಕ್ಕಳಿರ್ಬೋದು, ವಿದ್ಯಾರ್ಥಿ ನಿಲಯಗಳಿರ್ಬೋದು, ದಾಸೋಹ ಭವನ ಇರ್ಬೋದು, ಇವ್ರ ಕೊಡುಗೆ ಅಪಾರವಾಗಿರುವಂಥದ್ದು. ಇದಿಷ್ಟು ವಚನಾನಂದ ಶ್ರೀಗಳ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ನಾಯ್ಡು ಜೊತೆ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ಇವತ್ತು ದಾವಣಗೆರೆಯ ಕಿಂಗ್ ಅಂತಲೇ ಹೇಳ್ಬೋದು. ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ನಮ್ಮನ್ನು ಅಗಲಿದ್ದಾರೆ. ನಾನು ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ. ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ಗಳಿಂದನೂ ಅವ್ರನ್ನ ನೋಡಿಕೊಂಡೇ ಬೆಳೆದಿರೋದು. ಅದಾದಮೇಲೆ ಕೂಡ ನಾನು ಇಂಡಸ್ಟ್ರಿಗೆ ಹೋದಾಗಲೂ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತೊಗೊಂಡಿದ್ದೀನಿ. ಈವನ್ ನಮ್ಮ ಮದುವೆ ಟೈಮಲ್ಲೂ ಕೂಡ ಅವ್ರನ್ನ ಆಹ್ವಾನಿಸಿದ್ವಿ. ಅವ್ರು ಯಾವಾಗಲೂ ನಮ್ಮ ಹೃದಯಗಳಲ್ಲಿರ್ತಾರೆ. ಆ್ಯಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ, ಇಷ್ಟೊಂದು ಎಜುಕೇಷ್ನಲ್ ಹಬ್ ಅಂತ ಕರೆಸ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ಕಾರಣ. ಎಲ್ಲರೂ ಒಂದೇ ಥರ ಮಾತಾಡ್ಸೋದು, ನಗ್ನಗ್ತಾ ಇರೋದು, ಹ್ಯೂಮರಸ್ ಆಗಿ ಮಾತಾಡೋದು, ಖಡಕ್ಕಾಗಿರೋದು,
ಅವ್ರು ಬಂದ್ರೇನೆ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು. ಸುಮ್ಮನೆ ಎಲ್ರಿಗೂ ಹಂಗ ಅನ್ನೋದಿಲ್ಲ. ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂ ಯಾವ ಊರು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪನವ್ರ ಊರು ಅಂತ ಅನ್ನೋರು. ಅಂದ್ರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟು ಹಾಕ್ತಾರೆ ಅಂದ್ರೆ ಅಂದ್ರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ. ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು